ಆ್ಯಕ್ಚುಲಿ ಇದು ಬಂದು ನಮ್ಮ ಫ್ರೆಂಡ್ ಅವ್ರ ತಾತ ಹತ್ರ ಇರೋದು ಕಾರಣ ಚೆನ್ನಾಗಿದೆ, ಅವನ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ತಾತಂಗೊಂದು ಸೆಲ್ಯೂಟ್ ಹೊಡಿಬೇಕು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಆ ಥರ. ಆಯ್ತು ಬಿಡು, ಮಗಂದು ಒಂದೇ ಕಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಾ ಗಾಡಿಗಳೆಲ್ಲ ಓಡಿಸ್ತಾ ಇದ್ರೆ ಒಂದು ಸಾಂಗ್ ನೆನಪಾಗುತ್ತೆ. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಏನ್ ಶೇಪ್ ಇದೆ ನೋಡಿ, ಹಾಗೆ ಇಂಥ ಸೊಂಟ ಇದ್ದಂಗೆ ಇಲ್ವಾ? ಬರೀ ಇಂಥದೆಯ ಹಂಸು ಹಳ್ಳದಲ್ಲಿ ಬಿಟ್ರೆ ಗಲ್ಲ 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 ನರ ನಾಡಿಯಲ್ಲೂ ತುಂಬಿಡ್ತಂಗೆ ರಕ್ತ. ಒಳ್ಳೆ ಸಸ್ಪೆನ್ಷನ್ ಮಾತ್ರ ಇಲ್ಲಿ ನೋಡಿ, ಟೈಟ್ ಮಾಡ್ಬಿಟ್ಟು ಅವನಿಗೆ. ಇವ್ನ ಯಾವನ ಸೆಡೆ ನನ್ನ ಮಗ ಅಲ್ಲಿ ಐತೆ ಗುರು ಗಾಡಿ ಇದು. ಬನ್ನಿ ಓಡಿಸ್ ನೋಡೋಣ ಹೇಗಿದೆ ಅಂತ. ಚಲೋ ಕೀ ಆನ್ ಮಾಡಿ. ಈ ಗಾಡಿ ಓಡಿಸ್ತಾ ಇದ್ರೆ ಹೆಂಗಿರುತ್ತಂದ್ರೆ, ನಮ್ಮ ತಾತನವ್ರ ವಯಸ್ಸವರೆಲ್ಲ ಈ ಥರನೇ ಮಾಡ್ತಿದ್ದಿದ್ದು. ಆರಾಮ ಅತ್ತ ಇತ್ತ ಹೋಗೋರೆಲ್ಲ ನೋಡ್ಕೊಂಡು ಬೀಡಿ ಹೊಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ರು. ಆಗಿನ ಕಾಲದವರೆಲ್ಲ ಪಂಚೆ ಹಾಕ್ತಿದ್ರಲ್ಲ, ಅದಕ್ಕೋಸ್ಕರ ಈ ಥರ ಗ್ಯಾಪು ಏರ್ ಔಟ್ ಆಗಲಿ ಅಂತ. ತುಂಬ ಕೇರ್ಫುಲ್ಲಾಗಿರಬೇಕು ಗಾಡಿ ಓಡಿಸ್ತಿದ್ರೆ. ಗಾಡಿ ನಿಲ್ಬೇಕು, ಅಲ್ಲಿ ನಿಲ್ಸೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಇರಬೇಕು ಗಾಡಿ ಓಡಿಸ್ಬೇಕಂದ್ರೆ ಎಲ್ಲ. ಏನು ಗುರು ಈ ಥರ ಎಲ್ಲ ಮಲ್ಸೋದು? ಅದಕ್ಕೆ ಮಲ್ಸಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತಾ? ಓಕೆ, ನೋಡ್ಬೋದು ಟೆಕ್ನಿಕ್ಸ್ ಇವೆಲ್ಲ. ಬನ್ನಿ ಇವಾಗ ಟಾಪ್ ಸ್ಪೀಡ್ ಹೊಡೆಯೋಣ, 199 200 ಹೊಡೆಯೋಣ. ನುಗ್ಲಿ ನುಗ್ಲಿ. ಇವಾಗ ಈ ಗಾಡಿಯಲ್ಲಿ ಏನೇನಿದೆ ಅಂತೆಲ್ಲ ಕೇಳೋಣ ಬನ್ನಿ. ಮಂಜುವ್ರೆ, ಗಾಡಿ ಹೇಗಿದೆ, ಹೆಂಗೆ, ಏನು? ಈ ಗಾಡಿ ಅಷ್ಟು ಗಟ್ಟಿ ಹೊಸ ಗಾಡಿ ಯಾವ ಬರಲ್ಲ. ಈಗ ಎಲ್ಲಿ ಏನಾದ್ರೂ ರೆಡಿ ಮಾಡ್ಬೋದು. ಹೊಸ ಗಾಡಿಗೆಲ್ಲ ಪಾರ್ಟ್ಸ್ ಕಿಟ್ ಬಿಸಾಕ್ಬೇಕು. ಆದ್ರೆ ಇದರಲ್ಲಿ ಪೆಟ್ರೋಲ್ ಆಯಿಲ್ ಹಾಕ್ಬೇಕು. ಸೀಟ್ ಮಾತ್ರ ಸೂಪರು. ಸೀಟ್ ಇದು ಅಂತೂ ಪ್ರೆಸ್ ನೋಡಿ ಹೆಂಗಾಗುತ್ತೆ, ಸೋಫಾ ಥರ ಇದೆ. ಗಾಡಿ ಹೇಳೋಕ್ಕೆಲ್ಲ ಸೂಪರು. ಸ್ಕೂಟ್ರಲ್ಲಿ 3 ಪೀಸ್ ಕೊಡ್ತಾರೆ. ಸ್ಟೆಪ್ನಿ ಒಂದೆಲ್ಲ ನಾವು ಪಂಚರ್ ಆಯ್ತಂದ್ರೆ ಇನ್ನೊಂದು ಟ್ಯೂಬ್ ಎತ್ಕೊಂಡು ಇದು ಹಾಕೊಂಬೋದು. ಎಲ್ಲ ಕಂಡೀಷನ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದಾರಾ? ಮೇಂಟೆನೆನ್ಸ್ ಸೂಪರ್ ಆಗಿದೆ ಗುರು. ಇಂಥ ಗಾಡಿ ತಗೊಬೇಕಂದ್ರೆ ಎಲ್ಲೂ ಸಿಗಲ್ಲ ಗುರು, ಯಾರು ಕೊಡಲ್ಲ. ಗಾಡಿ ಕೇಳಿದ್ರೆ ಸ್ಟ್ರೇಟ್ ಹೇಳ್ತಾರೆ ಗೊತ್ತಾ ಗುರು. ಹೌದಾ? 35,000 to 40,000 ಗಂಟೆ ಹೇಳ್ತಾರೆ. ಅವ್ರ ತಾತನ ಕುತ್ಕೊಂಡು ಕುಶನ್ ಮಾಡಿ ಹಾಕ್ಬಿಟ್ಟವನೆ. ನೋಡಿ ನೋಡಿ, ಜಂಪ್ ಆಗುತ್ತೆ ಹಂಗೆ. ಗಾಡಿ ರೋಡ್ ಮೇಲೆ ಹೋಗ್ತಾ ಇದ್ರೆ ಒಳ್ಳೆ ಎಂತ ಫೀಲ್ ಬರುತ್ತೆ ಅಂದ್ರೆ, ನೋಡಿದ್ರು ಎಲ್ಲ ಹೆಂಗ್ ನೋಡ್ತಾರೆ ನೋಡಿ. ಯಾರು ಗುರು ಇವನು ಹೆಲ್ಮೆಟ್ ಹಾಕೊಂಡು ಚೇತಕ್ಕಲ್ಲಿ ಹಿಂಗ್ ಹೋಗ್ತಾವನೆ ಅಂತ. ಈಗಿನ ಜನ್ರೇಷನ್ ಯಾವ ಗಾಡಿಗಳು ತಗೊಂಡ್ರೆ ಈ ವೈಪ್ ಕೊಡಲ್ಲ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾತ್ರ. ನಮ್ಮಷ್ಟೇ ವಯಸ್ಸಾಗಿದ್ರು ನಮ್ಗಿಂತ ಚೆನ್ನಾಗಿದೆ ಗಾಡಿಗಳು. ಖುಷಿ ಆಗುತ್ತೆ ಇಂಥ ಗಾಡಿಗಳು ನೋಡಿಸಿದ್ರೆ. ಸ್ಪೀಡೋಮೀಟರ್ ಓಡ್ತಿಲ್ಲ, ನಮಗಿಂತ ವಯಸ್ಸಾಗಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಕಂಡೀಷನಲ್ಲಿ ಇರಬೇಕಾಗಿತ್ತು, ಯಾವ ಕಂಡೀಷನಲ್ಲಿ ಇದೆ ಅಂತ. ಒಂದೆರಡು ನಮ್ಮ ಜೊತೆ ಲಾಸ್ಟ್ವರೆಗೂ ಇರೋದು ಇದೊಂದೇ ಗುರು. ಫ್ರೆಂಡ್ಸು ಇರಲ್ಲ, ಫ್ಯಾಮಿಲಿನೂ ಇರಲ್ಲ, ರಿಲೇಟಿವ್ಸ್ ಇರಲ್ಲ, ಬಟ್ ಇದು ಲಾಸ್ಟ್ವರೆಗೂ ಇದ್ದೇ ಇರುತ್ತೆ. ಕೊನೆ ಮೂಮೆಂಟ್ ವರೆಗೂ ಇರೋದು ಇದೊಂದೇ. ಈ ಗಾಡಿನ ತುಂಬಾಗಿ ಚೆನ್ನಾಗಿ ನಾವು ಓಡಿಸ್ಬೇಕಾದ್ರೆ ಈ ಕೈ ಕೆಲಸ ಕೊಡ್ಬೇಕು, ಈ ಕೈ ಕೆಲಸ ಕೊಡಬೇಕು. ನನಗೆ ಇವಾಗ ಅರ್ಥ ಆಗ್ತಿದೆ, ಈಗಿನ ಕಾಲದ ಹುಡುಗರು 2 ಸ್ಟ್ರೋಕ್ ಗಾಡಿಗಳ ಮೇಲೆ ಯಾಕೆ ಅಷ್ಟು ಬೆಮೆ ಬೀಳ್ತಿದ್ದಾರೆ ಅಂತ. ಗಾಡಿಗಳು ನೋಡಿದ್ರೆ ಸಾಲದೋಗರು, ಅದನ್ನ ಓಡಿಸಿ ಫೀಲ್ ಮಾಡಬೇಕು, ಅದರಲ್ಲಿರೋ ಪವರ್ನ ನೋಡಬೇಕು, ಅದರಲ್ಲಿರೋ ಲುಕ್ಸ್ ನೋಡಬೇಕು. ಅದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್ ಅಂತ. ಅವ್ರು ಬಂದು ಬೈಕ್ ಎಂಥೂಸಿಯಾಸ್ಟಿಕ್ ಅವರು. ಅವ್ರ ಬೈಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ.
ಯಾಕಂದರೆ ಅವರು ಸುಮಾರು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಬೈಕಲ್ಲಿ. ಏನೇ ಪ್ರಾಬ್ಲಮ್ ಬಂದ್ರೂ ಅವರು ಅಲ್ಲೇ ಕ್ಷಣದಲ್ಲೇ ಸರಿ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಈಗ ಬಂದಿರೋವೆಲ್ಲ ಪ್ಲಾಸ್ಟಿಕ್ ಗಾಡಿಗಳು, ಉಮಾ ಗೋಲ್ಡು. ಈ ಗಾಡಿಗಳೆಲ್ಲ ಚಿನ್ನ ಬ್ರೇಕ್ ಅವಾಗ ಹೊಡಿತಾ ಇರಬೇಕು, ಗಾಡಿ ನಿಲ್ಲಲ್ಲ ಇನ್ನಂದರೆ. ಎಲ್ಲರೂ ಏನಪ್ಪ ಇದು ಆಫ್ ಆಗಿಬಿಡುತ್ತೆ ಇದ್ದಕ್ಕಿದ್ದಂಗೆ. ಎಲ್ಲರೂ ನೋಡಲಿ ಅಂತಾನೆ ಹಿಂಗೆ. ಗುರು ನನಗೂ ಗಾಡಿ ಓಡ್ಸೋಕೆ ಬರುತ್ತೆ. ಸ್ಟಾರ್ಟ್ ಆಗೋ ನನ್ನ ಚಿನ್ನ. ಸ್ಟಾರ್ಟ್ ಆಯ್ತು. ಬನ್ನಿ ನಮ್ಮ ಹುಡುಗರು ಎಲ್ಲಿದ್ದಾರೆ ಕೇಳೋಣ. ಮಾಡ್ಬೇಕು ನಾವು ಬೈಕ್ ಎತ್ಕೊಂಬಂದ್ಬಿಡೋದು. ನಾವು ಕಾಸು ಕೊಡೋದೇನು ಬೇಡ. ಇವಾಗ ಹೊಸ ಬೈಕ್ ಹೆಂಗೆ ಕೊಡ್ತಾರ ಅವ್ರು ನಮ್ಗೆ? ಹಾಂ ಹಾಂ ಲೇ ಹೋಗಪ್ಪ, ಯಾಕೆ ಹೋಗ ಮುಂಜೆ ಎತ್ಕೊಂಬೋಗ. ಏಯ್ ಇವಾಗ ಅವೆಲ್ಲ ಕೆಲಸ ಬಿಟ್ಬಿಡ್ತೀಗ ಮುಚ್ಚು. ನಾನು ನ್ಯಾವಿಗೇರ್ ಕೆಲಸ ನೋಡೋಗು. ಹಾಂ ನಮ್ಮ ಅದಕ್ಕೆ ಹೇಳೋದು ನ್ಯಾವಿಗೇರ್ ಗಾಡಿಗಳು ತಗೊಳ್ರ ಅಂತ. ಹಾಂ ಹಾಂ ಮಾಡ್ತಾರೆ. ಕರೆಕ್ಟಿಗಿರೋ ಗ್ಯಾರೇಜ್ ಕೊಡಬೇಕು. ಅಲ್ಲ ಹೇಳೋದು ಕೇಳಿಸ್ಕೊ, ತಲೆ ಮೇಲೆ ಹಾಕೋದಲ್ಲ. ಹಾಂ ನೀನು ತಗೊಳ್ಳೋ ಗಾಡಿ ಚೆನ್ನಾಗಿರೋ ತೊಗೊಬೇಕು ಗಾಡಿ. ಇವಾಗ ನೋಡಿದ್ದು ಹೆಂಗೈತೆ, ಗನ್ನಿದ್ದಂಗೆ ಐತಿ. ಹೋಗುನು ಇಂಥ ಗಾಡಿಗಳು ಮೇಂಟೈನ್ ಮಾಡಬೇಕು. ಹಾಂ ನಿಜ ಚೆನ್ನಾಗೈತೆ ಗಾಡಿ ಮಂಜ, ಸಖತ್ತಾಗಿದೆ. ಅದೇ ಗಾಡಿ ರೆಡಿ ಮಾಡಿ ತೂರನ್ ಬಾ ಯಾರ್ಕನ, ನಾನು ಹುಡುಕ್ತೀನಿ. ಹಾಂ ಬಾ ತೋರ್ತೀನಿ. ಹಾಂ ನಡಿ. ಏನೇನು ಮಾಡ್ತಾರೆ ಗುರು ನಮ್ಮ ಹುಡುಗರು. ಒಬ್ಬ ಕ್ರಿಮಿನಲ್ ಮೈಂಡೆಡ್. ಮೋಟರ್ಸ್ ಹತ್ರ ಬಂದಿದ್ದೀವಿ. ಇದು ಬಂದು ವಾಕ್ಟಾ ಗೇಟಲ್ಲಿರೋದು. ನಮ್ಮ ಬ್ರದರ್ ಇಲ್ಲೇ ಒಂದು ಹೀರೋ HF 100 ಇಸ್ಕೊಂಡಿದ್ದ. ಬಂದಿದ್ದೀವಿ ಅದನ್ನು ಅಲ್ಲೇ ಸೇಲ್ ಮಾಡೋಣ ಅಂತ. ಬ್ರದರ್ ಸರ್ವಿಸ್ ಎಲ್ಲ ಮಾಡ್ತಾರೆ ಇಲ್ಲೇ ಹತ್ರ. ಯಾರ್ಯಾರು ಇದ್ದೀರೋ ಅವರೆಲ್ಲ ಇಲ್ಲೇ ಬಂದು ಸರ್ವಿಸ್ ಮಾಡಿಸ್ಕೊಬೋದು. ಚೆನ್ನಾಗಿ ಮಾಡ್ತಾರೆ, ಎಲ್ಲ ಥರ ಗಾಡಿ ಸರ್ವಿಸ್ ಮಾಡ್ತಾರೆ. ನಿಮ್ಗೆ ಸೆಕೆಂಡ್ಸ್ ಗಾಡಿನೂ ಸಿಗುತ್ತೆ. ಹೊಸ ಗಾಡಿ ಸೇಲ್ಸ್ ಇದೆ, ನೋಡ್ಬೋದು. ಪೆಪ್ಟ್ ಇದೆ, ಎಂಟಾರ್ಕ್ ಇದೆ, ಸ್ಕೂಟರ್ಸ್ ಇದೆ, ಎಕ್ಸೆಲ್ಸ್. ಹಾಂ ನೋಡಿ, ಅಪ್ರೆಲ್ಲ 457 ಸಿಗುತ್ತೆ ಇಲ್ಲಿ. ಜಾವಾ ಬೈಕ್ಸ್ ಆಗಿರ್ಬೋದು, ಬುಲೆಟು ಸಿಗುತ್ತೆ. ಸೂಪರ್ ಮೆಟೀರಿಯಲ್ ಅವೆಲ್ಲ ಅವೈಲೇಬಲ್ ಇದೆ. ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. SLN ಮೋಟರ್ಸ್ ಅಂತ ನೋಡಿ, ಇವ್ರ ಕಾರ್ಡ್ ಇದೆ. SLN ಮೋಟರ್ಸ್ ಅಂತ. ಆಲ್ ಟೈಪ್ ಆಫ್ 2 ವೀಲರ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಎರಡೂ ಇದೆ. ಏನು ಸರ್ವಿಸಾ ಹೆಂಗೆ? ಸೇಲ್ಸ್ ಅಲ್ಲ ಓಕೆ. ನೋಡಿ, ಹಾಂ ಡಿಸ್ಕೌಂಟ್ಸು, ಹಬ್ಬ ಸೀಸನ್ಸ್ ಏನಾದ್ರು ಇದ್ದರೆ ಗಿಫ್ಟ್ಸು ಎಲ್ಲ ಇರುತ್ತೆ. ಹೌದು, ಕೇಳಿಸ್ಕೊಂಡ್ರಲ್ಲ. ಬನ್ನಿ ಒಂದು ಸಲ ವಿಸಿಟ್ ಮಾಡಿ SLN ಮೋಟರ್ಸ್ಗೆ. ಅವೈಲೇಬಿಲಿಟೀಸ್ ಕೇಳ್ಕೊಳ್ಳಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ನಾನು ಬುಲೆಟ್ ತಗೊಳ್ಳೋವಾಗ ನಾನು ಇಷ್ಟು ಎಂಜಾಯ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಗಾಡಿಗೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. SLN ಮೋಟರ್ಸ್ ವಾಕ್ಟಾ ಗೇಟಲ್ಲೇ ಇರೋದು. ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಬೋದು ನೀವು. ವಿಡಿಯೋ ಮಾಡೋಣ, ಸಿಗೋಣ ಬ್ರದರ್ ಜೊತೆ ನೆಕ್ಸ್ಟ್ ಟೈಮು. ಬನ್ನಿ ಹೋಗೋಣ. ಅಮ್ಮ ಕುಷನ್ ನೋಡಿ, ಕುಷನ್ ಒಳ್ಳೆ ಸ್ಮೂತ್ ಆಗಿದೆ. ಬ್ರೆಡ್ ಇದ್ದಂಗಿದೆ ಗುರು. ಇದೆಲ್ಲ ಕಬ್ಬಣನೇ ಗುರು, ಪ್ಲಾಸ್ಟಿಕ್ ಎಲ್ಲ ಇದ್ರೆ ತೋರಿಸು ಗುರು. ನೋಡಿ ಎಲ್ಲೆಲ್ಲ ಕಬ್ಬಣನೇ ಇರೋದು, ಪ್ಲಾಸ್ಟಿಕ್ ಅಂತೂ ಇಲ್ಲ. 60-70 ಹೋಗ್ತಾ ಇದ್ದೀನಿ. R15 ಕ್ಯಾಚ್ ಮಾಡೋಣ ಅಂತ. ಓ ಬ್ರೇಕ್ ನಿಲ್ಲಲ್ಲ ಗೊತ್ತು ನನಗೆ, ಗೊತ್ತಿರೋ ವಿಷಯನೇ, ಆದರೂ ಬಿಡಲ್ಲ ನಾನು. ಕ್ರೇಜಿ ಆಗಿದೆ. ಐ ವಿಲ್ ಬೀಟ್ ಹಿಮ್. ಕ್ರೇಜಿ ಏನದಕ್ಕೂ ಕಡಿಮೆ ಇಲ್ಲ ಬಿಡ್ಚಿನ ನೀನು. ಅದಕ್ಕೆ ನಿನ್ಗೆ ಅಭಿಮಾನಿಗಳು ಜಾಸ್ತಿ. ಎಷ್ಟೇ ಆ್ಯಂಟಿಕ್ ಪೀಸ್ಗಳು ಬಂದರೂ
ಚಿನ್ನದ ವ್ಯಾಲ್ಯೂ ಕಡಿಮೆ ಆಗಲ್ಲ ಅನ್ನೋದಕ್ಕೆ ನೀನೇ ಉದಾಹರಣೆ. ಲವ್ ಯು ಚಿನ್ನ. ಹಂಗಂತಲ್ಲೋ, ಅವ್ರು ಮಾಡಿರೋ ಒಂದೊಂದು ಅನ್ಯಾಯ ಕೆಲಸಗಳನ್ನು ಜನ ತೋರಿಸ್ತಾ ಇದ್ದಾರೆ ಅಷ್ಟೇ. ನೋಡು, ಎಲ್ಲಿ ವಿಡಿಯೋಸ್ ನೋಡಿದ್ರು ಅದೇ ಬರ್ತಾ ಇರೋದು. ಅವ್ರಿಗೆ ನ್ಯಾಯ ಸಿಗಬೇಕು, ನಮ್ಮದು ಅದೇ ಆಸೆ. ಗಾಡಿನೇ ಗಾಡಿ ಗುರು ಇವು, ಈಗ ಬರೋ ಗಾಡಿಗಳೆಲ್ಲ ಇದ್ರ ಮುಂದೆ ಏನಿಲ್ಲ ಬಿಡಿ. ಕ್ರೇಜಿ. ಎಲ್ಲ ಆರನ್, ಇಲ್ಲಿ ಆರನ್ ಈ ಸೈಡ್ ಇದೆ. ಗಾಡಿ ಎಲ್ಲ ವೈಬ್ರೇಟ್ ಆಗುತ್ತೆ. ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಅನ್ಕೊಳ್ಳಿ ಹಿಂಗೆ ಅಂತ ಅಣ್ಣ. ಕೆಡನ್, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬೈ ಬಾಯ್. ಪರವಾಗಿಲ್ಲ ಗುರು, ಗಾಡಿಗಳನ್ನ ನಂಬೋದು.